ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗಲ್ಲಿ ತುಂಬ ಇನ್ಫಾರ್ಮೇಟಿವ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಮಾರ್ಗಶಿರ ಲಕ್ಷ್ಮೀ ಪೂಜೆನ ಹೇಗೆ ಮಾಡೋದು ಇನ್ ಡೀಟೇಲ್ ಆಗಿ ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ದರೆ ಕಂಪ್ಲೀಟ್ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಫ್ರೆಶಪ್ ಆಗಿ ಇಮಿಡಿಯೇಟು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನೈಟ್ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಬಟ್ ಆದರೂ ಇನ್ನೊಂದು ಸತಿ ನೀಟಾಗಿ ಕಸ ಹೊಡ್ಕೊಂಡು ಆಮೇಲೆ ಮನೆ ಒರೆಸ್ಕೊಳ್ಳೋಣ ಅಂತ ಫುಲ್ ಮನೆ ಒಳಗಡೆ ಹೊರಗಡೆ ಎಲ್ಲ ಡೀಪಾಗಿ ಕಸ ಹೊಡ್ಕೊತಾ ಇದ್ದೀನಿ. ಆ್ಯಂಡ್ ನಾವು ಅದೆಷ್ಟೇ ಕೆಲಸ ಮಾಡಿದ್ರು ಮಕ್ಕಳಿರೋ ಮನೇಲಿ ನೆವರ್ ಎಂಡಿಂಗ್ ಕೆಲಸನೇ ಅನಿಸುತ್ತೆ. ಯಾಕಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮಲ್ಕೊಳ್ಳೋಕೆ ಮುಂಚೆ ಮತ್ತು ಚಿಕ್ಕ ಪುಟ್ಟ ಆಟ ಸಾಮಾನಾಗಿರ್ಬೋದು, ಕಸ ಆಗಿರ್ಬೋದು, ಏನಾದರೂ ಒಂದು ಗಲೀಜು ಮಾಡ್ತಾರೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಇನ್ನೊಂದು ಸತಿ ಕಸ ಹೊಡ್ಕೊಂಡು ಅದಾದಮೇಲೆ ಡೀಪಾಗಿ ಮನೆ ಒರೆಸ್ಕೊಳ್ಳೋಣ. ಇವತ್ತು ಗುರುವಾರ ಆ್ಯಂಡ್ ಈ ಪೂಜೆನ ಮಾಡೋವಂಥದ್ದು ಗುರುವಾರ. ಟೈಮಿಂಗ್ಸ್ ಬಂದುಬಿಟ್ಟು ಇಲ್ಲ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೆ ಮುಂಚೆ ಮಾಡಬೇಕು, ಇಲ್ಲ ಸೂರ್ಯ ಮುಳುಗಿದ ಮೇಲೆ ಮಾಡಬೇಕು. ಅದಕ್ಕೆ ಮುಂಚೆ ಮಾಡಬಾರ್ದು. ಇನ್ನು ಚುಕ್ಕಿ ಈ ಚಂದ್ರ ಎಲ್ಲ ಕಾಣಿಸುವಾಗಲೇ ಪೂಜೆ ಮಾಡೋದು ಧನುರ್ಮಾಸದಲ್ಲಿ. ಈ ಮಾರ್ಗಶಿರ ಲಕ್ಷ್ಮೀ ಪೂಜೆ ಕೂಡ ಮಾಡೋದು ಅಷ್ಟೇ ಒಳ್ಳೆಯದು. ಮನೆಗೆ ನಿನ್ನೆ ಸಂಜೆ ಸಂಕಷ್ಟಿ ಇತ್ತಲ್ವ, ಸೊ ಹಾಗಾಗಿ ಎಲ್ಲನೂ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೆ. ಬಟ್ ಆದರೂ ಬೆಳಗ್ಗೆ ಎದ್ದ ತಕ್ಷಣ ಡೀಪಾಗಿ ಕ್ಲೀನ್ ಮಾಡಿ ಮತ್ತೆ ರಂಗೋಲಿ ಹಾಕೊಳ್ಳೋದಂತೂ ನನಗೆ ಪ್ರತಿದಿನ ಫ್ರೆಶ್ ಆಗಿ ಹೊಸ್ಲಿಂದ ಹಿಡ್ದು ರಂಗೋಲಿ ಎಲ್ಲ ಹಾಕ್ಕೊಬೇಕು. ಕೆಲವರು ಸಂಜೆ ಹಾಕಿದರೆ ನೆಕ್ಸ್ಟ್ ಡೇಗೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ನನಗೆ ಆ ಥರ ಇಷ್ಟ ಆಗಲ್ಲ. ಸೊ ಹಾಗಾಗಿ ಮತ್ತೆ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸಂಜೆ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇದೆಲ್ಲ ತೊಳೆದಿದ್ದೆ. ಬಟ್ ಇವಾಗ ತೊಳೆಯೋಕ್ಕಾಗಲ್ಲ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜಸ್ಟು ಮಾಪಲ್ಲಿ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸ್ಕೊಳ್ತೀವಲ್ಲ, ಸೊ ಹಾಗೆ ಆಚೆ ಎಲ್ಲ ಫ್ಲೋರೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಬಾಗಿಲಿಗೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಪೂಜೆ ಅಂತೂ ನಿಜವಾಗ್ಲೂ ಬೇಗನೆ ಫಲಿಸುತ್ತೆ ಅಂತಲೇ ಹೇಳ್ಬೋದು. ನೀವೇನೇ ಮ್ಯಾನಿಫೆಸ್ಟ್ ಮಾಡಿರ್ಬೋದು ಮನಸ್ಸಿಂದ, ಅದಂತೂ 100% ವರ್ಕ್ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಏನೋ ಒಂದು ಚಿಕ್ಕದೊಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದಾಗಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತಾಯಿದ್ದೀನಿ. ನೀವು ಕೂಡ ಇದೇ ಥರ ಮಾಡಿದ್ರೆ ಇನ್ನಷ್ಟು ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನೇ ಆಗಿರ್ಬೋದು, ಚಿಕ್ಕದು ಇಲ್ಲ ನಿಮ್ಗೇನಾದರೂ ಲೈಫ್ ಪಾರ್ಟ್ನರ್ ಬಗ್ಗೆ ಇರ್ಬೋದು, ಆ್ಯಂಡ್ ಇಲ್ಲಾಂದರೆ ಒಳ್ಳೆ ಜಾಬ್ ಬಗ್ಗೆ ಇರ್ಬೋದು, ಇಲ್ಲ ಅರ್ನಿಂಗ್ಸ್ ಬಗ್ಗೆ ಇರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಯಾವುದಕ್ಕೆ ಆದ್ರೂ ಅರ್ಲಿ ಮಾರ್ನಿಂಗ್ ಎದ್ದು ನೀವು ಮ್ಯಾನಿಫೆಸ್ಟ್ ಮಾಡಿ 21 ಡೇಸ್ ಕಂಪಲ್ಸರಿ ಮಾಡಿ ನೋಡಿ. ಇಟ್ ಈಸ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಆ್ಯಂಡ್ ನಮ್ಮ ಲೈಫ್ ಕೂಡ ಟರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ನಾವು ಏನು ಪ್ರೇ ಮಾಡ್ತೀವಿ, ಏನು ಮ್ಯಾನಿಫೆಸ್ಟ್ ಮಾಡ್ತೀವಿ, ಯೂನಿವರ್ಸಿಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆನೇ ಇದೊಂದು ಪ್ರಯೋಗ ಅಂತಲೇ ಅಂದ್ಕೊಳ್ಳಿ. ನಾನು ತುಂಬ ಸತಿ ಮಾಡಿದ್ದೀನಿ. ಇಟ್ ಈಸ್ ವರ್ಕ್ಡ್. ನನಗೆ ತುಂಬಾ ವರ್ಕ್ ಆಗಿದೆ ಆ್ಯಂಡ್ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಏನನ್ನ ಪ್ರೇ ಮಾಡಿಕೊಂಡು ಈಗ ಫೈನಾನ್ಷಿಯಲ್ ಸ್ಟೇಟಸ್ ನಮ್ಗೆ ಚೆನ್ನಾಗಾಗ್ಲಪ್ಪ ಅಂತಲೇ ಅನ್ಕೊಬೋದು. ಇಲ್ಲ ಅಂತಂದರೆ ನನಗೆ ಒಳ್ಳೆ ಜಾಬ್ ಸಿಕ್ಕಲಿ, ನನಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಲಿ, ಇಲ್ಲ ನನಗೆ ಮಗು ಆಗಲಿ, ಯಾವುದೇ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇರ್ಬೋದು. ನಾನು ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ಇದರಲ್ಲಿ ಯಾವುದಾದ್ರೂ ಆಗಿರ್ಬೋದು, ಇನ್ನು ನೆಕ್ಸ್ಟ್ ಏನೇ ಆಗಿರ್ಬೋದು. ಈ ಥರ ಏನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡು ನೀವು ಅರ್ಲಿ ಮಾರ್ನಿಂಗ್ ಎದ್ದು ಮಾಡಿದರೆ ನಿಜ ವರ್ಕ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ನಮ್ಮ ಮಾರ್ಗಶಿರ ಲಕ್ಷ್ಮೀ ಪೂಜೆಗೆ ಬರೋದಾದರೆ, ಆ್ಯಂಡ್ ಇದರಲ್ಲಿ ಏನು ವಿಶೇಷತೆ ಅಂದರೆ ಬಾಗಿಲಿಗೆ ಈಗ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ರಂಗೋಲಿ ಹಾಕಾದ್ಮೇಲೆ ಮನೆ ಮುಂದೆಗಡೆ ಅಂದರೆ ಹೊಸ್ಲು ಮುಂದೆಗಡೆ ಸ್ವಲ್ಪ ಅರಿಶಿಣ ಹಾಕಿ ನೀಟಾಗಿ ಸರ್ಕಲ್ ಥರ ಮಾಡಿಕೊಂಡು, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸರ್ಕಲ್ ಥರ ಮಾಡಿಕೊಂಡು ಇಲ್ಲಿ ಲಕ್ಷ್ಮೀ ಪಾದನ ನೀಟಾಗಿ ಬರ್ಕೊಬೇಕು. ನಮಗೆ ಬರೆಯೋಕ್ಕೆ ಬರಲ್ಲ, ಗೊತ್ತಾಗಲ್ಲ ಅಂದರೆ ಅಚ್ಚು ಬರುತ್ತೆ, ಅದರಲ್ಲಿ ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಈ ಥರ ಮನೆ ಮುಂದೆಗಡೆ ರಂಗೋಲಿನ ಹಾಕ್ಕೊಬೇಕು, ಲಕ್ಷ್ಮೀ ಪಾದನ ಇಡಬೇಕು, ನಮಗೆ ಈ ಥರ ಬರ್ಕೊಬೇಕು, ಆಯಿತಾ. ಆ್ಯಂಡ್ ಯಾವುದೇ ಪೂಜೆ ಆಗಲಿ ಫ್ರೆಂಡ್ಸ್, ನೀವು ನಂಬಿಕೆ ಇಟ್ಟು ಮಾತ್ರ ಮಾಡಿ, ಇಲ್ಲ ಅಂದರೆ ಯಾವುದೂ ವರ್ಕ್ ಆಗಲ್ಲ, ಆಯಿತಾ. ಅರ್ಧಂಬರ್ಧ ನಂಬಿಕೆ ಇಟ್ಟು ಅರ್ಧಂಬರ್ಧ ಕೆಲಸ ಮಾಡಿದ್ರೆ ನಿಜ ಯಾವುದೂ ವರ್ಕ್ ಆಗಲ್ಲ. ಕಂಪ್ಲೀಟ್ ಟ್ರಸ್ಟ್ ಇರಲಿ, ನಿಮ್ಮ ಕೆಲಸ ಏನು ಕೆಲಸ ಮಾಡ್ತಿರೋ ಅದರಲ್ಲಿ ಇದು ವರ್ಕ್ ಆಗೇ ಆಗುತ್ತೆ. ನಾನು ಇದನ್ನು ಮಾಡಿದ್ದೀನಿ ಅಂದಮೇಲೆ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನೀವು ನಂಬ್ಕೊಂಡು ಮಾಡಿದರೆ ಅದು 100 ಅಲ್ಲ 200% ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು. ಮುಂದೆ ಬಾಗಿಲಿಗೆ ಅಷ್ಟದಳ ರಂಗೋಲಿನ ಹಾಕಿದೆ. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕೆಲವರಿಗೆ ಹಚ್ಚಿದ್ರೆ ಹಚ್ಚಲ್ಲಿ ಕೂಡ ಹಾಕ್ಕೊಬೋದು, ಅದು ದೊಡ್ಡದಾಗಿ ಸಿಗುತ್ತೆ. ನನ್ನ ಹತ್ರನೂ ಇದೆ, ಬಟ್ ನಾನು ಕೈಯಲ್ಲೇ ಬರೆಯೋಕ್ಕೆ ಇಷ್ಟಪಡ್ತೀನಿ, ನನಗದು ಬರೆದು ಅಭ್ಯಾಸ ಇದೆ. ಸೊ ಅದಾದಮೇಲೆ ಫ್ರೆಶ್ ಅಪ್ ಆಗಿದ್ದಾಯಿತು. ನೀಟಾಗಿ ರಂಗೋಲಿ ಎಲ್ಲ ಬರೆದು ಡೆಕೋರೇಟ್ ಮಾಡಿಕೊಂಡು ನನಗೆ ಇಷ್ಟ ಆಗೋ ಥರ, ಖುಷಿ ಆಗೋ ಥರ. ಅದಾದಮೇಲೆ ಹೋಗಿ ಆದಷ್ಟು ಪರ್ಪಲ್ ಕಲರ್ನ ಸ್ಯಾರಿನ ವೇರ್ ಮಾಡೋಕ್ಕೆ ಇಷ್ಟಪಡಿ. ಈ ಪರ್ಪಲ್, ಯೆಲ್ಲೋ, ಗ್ರೀನ್,
ರೆಡ್ ಈ ಥರ ಲಕ್ಷ್ಮೀ ಪೂಜೆಗೆ ತುಂಬ ಇಷ್ಟ ಆಗುತ್ತೆ. ಪರ್ಪಲ್ ಬಂದು ರಿಚ್ನೆಸ್ನ ಕೊಡುತ್ತೆ. ಸೊ ಹಾಗಾಗಿ ನಾನು ಇವತ್ತು ಪರ್ಪಲ್ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ರೆಡ್, ಗ್ರೀನ್, ಯೆಲ್ಲೋ ಮತ್ತು ದೇವರಿಗೆ ತುಂಬಾ ಇಷ್ಟವಾದ ಕಲರು ಅಂತಲೇ ಹೇಳ್ಬೋದು. ಆ್ಯಂಡ್ ನೆನ್ನೆ ಸಂಜೆ ಅಷ್ಟೇ ನಾನು ದೇವ್ರ ಮನೆಯೆಲ್ಲ ಶುದ್ಧವಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಸಂಕಷ್ಟಿ ಇದ್ದಿದ್ದರಿಂದ. ಸೊ ಇವತ್ತೇನು ಅಷ್ಟು ಕೆಲಸ ಇರಲಿಲ್ಲ. ಸೊ ಇವಾಗ ಲಕ್ಷ್ಮೀ ಪೀಠನ ರೆಡಿ ಮಾಡೋ ಸಮಯ. ಪೀಠ ಇರಲಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಒಂದು ಬಾಕ್ಸ್ ಸಹಾಯದಿಂದ ಲಕ್ಷ್ಮಿನ ಈ ಥರ ಕೂರಿಸ್ತೀನಿ. ಆ್ಯಂಡ್ ಅದ್ರ ಮೇಲ್ಗಡೆ ಕೆಂಪು ವಸ್ತ್ರನ ಹಾಕಬೇಕು. ಬಟ್ಟೆ ಇದ್ದರೆ ಬಟ್ಟೆ ಹಾಕ್ಬೋದು. ನನ್ನ ಹತ್ರ ಬ್ಲೌಸ್ ಪೀಸ್ ಇತ್ತು, ಸೊ ಹಾಗಾಗಿ ನಾನು ರೆಡ್ ಕಲರ್ ಬ್ಲೌಸ್ ಪೀಸ್ನ ಆ ಪೀಠದ ಮೇಲೆ ಹಾಕ್ಕೊಬೇಕು. ಹಾಕೊಂಡಾದ್ಮೇಲೆ ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ, ನಿಮ್ಮ ಹತ್ರ ಏನಾದರೂ ಬೆಳ್ಳಿ ಸೇರಿದ್ರೆ, ಅಂದರೆ ಲಕ್ಷ್ಮಿ ಸೇರ್ ಅಂತ ಬರುತ್ತೆ, ಅದನ್ನು ಬೇಕಾದ್ರೆ ಇಟ್ಟು ಪೂಜೆ ಮಾಡ್ಬೋದು. ನನ್ನ ಹತ್ರ ಸೇರಿರಲಿಲ್ಲ, ಬಟ್ಲಲ್ಲಿ ಕೂಡ ಹಾಕ್ಕೊಬೋದು, ಇಲ್ಲ ಲೋಟದಲ್ಲಿ ಹಾಕ್ಕೊಬೋದು. ಇಲ್ಲಿ ಇಷ್ಟು ಐಟಮ್ ತೋರಿಸಿದ್ದೀನಲ್ಲ, ಏಲಕ್ಕಿ, ಲವಂಗ, ಶ್ರೀಫಲ, ತಾವರೆ ಬೀಜ ಆಗಿರ್ಬೋದು, ಭೂಚಕ್ರ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ, ಇದಿಷ್ಟು ಇಟ್ಟು ಪೂಜೆ ಮಾಡಬೇಕು. ನಾನು ಇದನ್ನು ಅಕ್ಕಿ ಒಂದ್ಬಿಟ್ಟು ಇದಿಷ್ಟು ದೇವ್ರ ಮನೇಲಿ ಪ್ರತಿದಿನ ಇಟ್ಟು ಕೂಡ ಪೂಜೆ ಮಾಡ್ಬೋದು. ನಾನು ಪ್ರತಿದಿನ ಇಟ್ಟು ಪೂಜೆ ಮಾಡ್ತೀನಿ. ಸೊ ಅದ್ರ ಮೇಲೆ ಅಕ್ಕಿ ಇಟ್ಟು, ನಿಮ್ಮ ಹತ್ರ ಏನಾದರೂ ಬೆಳ್ಳಿದು ಲಕ್ಷ್ಮಿ ಕಾಯಿನ್ ಇದ್ದರೆ ಅರ್ಶಿನ ಕುಂಕುಮ ಇಟ್ಟು ಈ ಥರ ಇಡ್ಬೋದು. ಇಲ್ಲ ಅಂದರೆ ಲಕ್ಷ್ಮೀ ದೇವ್ರ ಫೋಟೋ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಅದ್ರ ಮುಂದೆ ಕೂಡ ಇಟ್ಟು ಪೂಜೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಬೇಕಾದ್ರೆ ಪ್ರತಿದಿನ ಇಟ್ಕೊಂಡು ಪೂಜೆ ಮಾಡ್ಬೋದು. ಅಂದರೆ ನಾನೇನು ಆವಾಗಲೇ ವಸ್ತುಗಳೆಲ್ಲ ತೋರಿಸೋದಲ್ಲ, ಶ್ರೀಫಲ, ಕವಡೆ ಅವೆಲ್ಲನೂ ಇಟ್ಟು ಪ್ರತಿದಿನ ಪೂಜೆ ಮಾಡ್ಬೋದು. ಇದನ್ನು ಇವತ್ತು ಆದಮೇಲೆ ಅಂದರೆ ಶುಕ್ರವಾರ ಬಿಟ್ಟು ಶನಿವಾರ ತೆಗಿಬೋದು. ಶುಕ್ರವಾರ ಏನು ಕದಲಿಸೋದೇನು ಬೇಡ, ಇವತ್ತೇ ಇಟ್ಟಿರೋದ್ರಿಂದ ಗುರುವಾರ ಶುಕ್ರವಾರ ಇಟ್ಟು ಶನಿವಾರ ತಗೊಬೋದು. ಆ್ಯಂಡ್ ಓವರಾಲ್ ನಮ್ಮ ಮನೇಲಿ ನಾನು ಈ ಥರ ದೇವರಿಗೆ ಹೂವನ್ನ ಹಾಕಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ. ಮನೆ ಒಳಗಡೆ ಬಂದರೆ ದೇವ್ರ ಮನೆ ಕೂಡ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಆ್ಯಂಡ್ ನತಿಕ್ಷೆ ಎದ್ದೇ ಬಿಟ್ಟಿದ್ಲು, ಅವಳನ್ನ ಮಲಗಿಸಿ ಅದಾದಮೇಲೆ ನಾನು ಪೂಜೆನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇಬ್ಬರು ಕೂಡ ಮಾಡ್ಕೊಂಡು, ಇದು ಮಾರ್ಗಶಿರ ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಸೊ ಪುನೀನು 3 o'clock ಎದ್ದಿದ್ದು, ಇಬ್ಬರು ಸೇರಿ ಕೆಲಸ ಮುಗಿಸಿ ಆ್ಯಂಡ್ ಇವಾಗ ಪೂಜೆನ ಮಾಡ್ಕೊತಾ ಇದ್ದೀವಿ. ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಬೋದು. ಯಾವಾಗಲೂ ರಮ್ಯಾ ಯಾಕೆ ಜಾಸ್ತಿ ವ್ಲಾಗ್ಗಳಲ್ಲಿ ಜಾಸ್ತಿ ದೇವ್ರ ಪೂಜೆನೇ ತೋರಿಸ್ತಾಳೆ ಅಂತ ನಿಮ್ಮ ಮನಸ್ಸಿಗೆ ಒಂದು ಕ್ವೆಶನ್ಸ್ ಇದ್ದೇ ಇರುತ್ತೆ. ಆ ಕ್ವೆಶನ್ಗೆ ಇವತ್ತು ಆನ್ಸರ್ನ ಕೊಡ್ತೀನಿ. ಒಂದು ಚಿಕ್ಕದಾಗಿ ಆನ್ಸರ್ ಕೊಟ್ಬಿಡ್ತೀನಿ. ಯಾಕೆ ಅಂತ ಅಂದರೆ, ನಾವು ಮದುವೆ ಆದ ಅಂದರೆ ಇನಿಷಿಯಲ್ ಡೇಸ್, ಸ್ಟಾರ್ಟಿಂಗ್ ಡೇಸ್ ಏನಿತ್ತು ನಮ್ಗೆ ಅಷ್ಟೇ ಸ್ಟ್ರಗಲ್ಸ್ ಇತ್ತು. ಆ್ಯಂಡ್ ಮೇ ಬಿ ನನಗೆ ಗೊತ್ತಿಲ್ಲ, ಇದು ನಮಗೆ ನಮ್ಮಮ್ಮ ಮುಂಚೆಯಿಂದನೂ ಪೂಜೆ ಆ ಥರ ದೇವ್ರ ಮೇಲೆ ನಂಬಿಕೆನ ಜಾಸ್ತಿ ಇಡಬೇಕು ಅನ್ನೋದನ್ನೆಲ್ಲ ಸ್ವಲ್ಪ ನನಗೆ ಚಿಕ್ಕ ವಯಸ್ಸಿಂದ, ಅಂದರೆ ನಾನು ಡಿಂಪನನ್ನಾಗಿ ಹೇವಾಗಿದ್ದೆ ಆವಾಗಿಂದನೂ ನಮ್ಮಮ್ಮ ಜಾಸ್ತಿ ನನಗೆ ಪೂಜೆ ಮೇಲೆ ಇನ್ವಾಲ್ವ್ಮೆಂಟ್ ಜಾಸ್ತಿ ತೋರಿಸ್ತಾ ಬರ್ತಾಯಿದ್ರು. ಅವ್ರಿಗೂ ಕೂಡ ಹಾಗೆ ಇತ್ತು. ಸೊ ಹಾಗಾಗಿ ಅದು ನನಗೆ ಮೇ ಬಿ ಇನ್ಬಿಲ್ಟಾಗಿ ಬಂದುಬಿಡ್ತೋ ಏನೋ ಗೊತ್ತಿಲ್ಲ, ಇಲ್ಲ ನನಗೆ ಅದು ಮಾಡಬೇಕು ಅಂತ ಅನ್ನಿಸ್ತೋ ಗೊತ್ತಿಲ್ಲ. ಬಟ್ ಆವಾಗಿಂದ ನನಗೆ ಏನು ಅನಿಸುತ್ತೆ ಅಂದರೆ, ಮನುಷ್ಯರ ಮೇಲೆ ನಂಬಿಕೆ ಇಡೋದಕ್ಕಿಂತ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಹಾಗಾಗಿ ನನ್ನ ಲೈಫ್ ಪಾರ್ಟ್ನರಾಗಿ ಬಂದ ಪುನೀನು ಕೂಡ ಸೇಮ್ ರೂಲ್ಸ್ನ ಫಾಲೋ ಮಾಡ್ತಾರೆ. ಮನುಷ್ಯರ ಮೇಲೆ ಆದಷ್ಟು ನಂಬಿಕೆನ ಕಡಿಮೆ ಇಡೋಣ, ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಇಡೋಣ ಅಂತ. ಸೊ ಇನಿಷಿಯಲ್ ಡೇಸಲ್ಲಿ ನಾವೇನು ಮದುವೆ ಆದ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ನಮಗೆ ಫೈನಾನ್ಷಿಯಲ್ ಕ್ರೈಸಿಸ್ ಅಂತಂದರೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ದೊಡ್ಡದಾಗೇ ಇತ್ತು ಅಂದ್ಕೊಳ್ಳಿ. ಸೊ ಆವಾಗ ನಮಗೇನು ಅನ್ನಿಸ್ತಾ ಇತ್ತು ಅಂದರೆ, ಈ ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರ ಮೇಲೆ ನಂಬಿಕೆ, ಭಕ್ತಿ, ಅದನ್ನು ಇನ್ವಾಲ್ವ್ಮೆಂಟ್ನ ನಾವು ಇಬ್ಬರು ಜಾಸ್ತಿ ತೋರಿಸ್ಕೊಂಡ್ವಿ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ನನಗೆ ಅನ್ನಿಸ್ತು, ದೇವ್ರ ಮೇಲೆ ನಂಬಿಕೆ ಇಡ್ತಾ ನಮ್ಮ ಏನು ಕಷ್ಟಗಳಿತ್ತು ಕರಗ್ತಾ ನಾವು ಕಲಿತಾ ಹೋದ್ವಿ. ಹೇಗೆ ಮಾಡೋದು, ಏನು ಮಾಡೋದು, ಹೆಂಗೆ ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಹಂಗನ್ಬಿಟ್ಟು ಪೂಜೆ ಮಾಡಿದವ್ರಿಗೆಲ್ಲ ಫಲಿಸಲ್ಲ ಅಂತಲ್ಲ. ಆ್ಯಂಡ್ ಅದಾದಮೇಲೆ ನಮ್ಮ ಅಪ್ಪ ಅಮ್ಮದಿರು ಪೂಜೆ ಮಾಡಿಲ್ಲ, ಅವ್ರು ಇನ್ನೂ ಕಷ್ಟಪಡ್ತಾ ಇದ್ದಾರೆ ಅಂತ ಅಲ್ಲ, ಮಾಡೋ ರೀತಿ ಗೊತ್ತಿಲ್ಲ ಅಷ್ಟೇ. ಕಷ್ಟ ಪಡಲೇಬೇಕು ಅಂತ ಏನಿಲ್ಲ. ದೇವ್ರು ನಂಬಿದ್ರೆ, ನಿಜವಾಗ್ಲೂ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ವರ್ಕ್ ಆಗುತ್ತೆ. ಬಟ್ ಅದನ್ನ ನೀವು ಮನಸ್ಸಿಂದ ಟ್ರಸ್ಟ್ ಮಾಡಿ ಇಡಬೇಕಷ್ಟೇ. ಈ ಥರ ಪೂಜೆ ಮಾಡಿದ ತಕ್ಷಣ ಆಗ್ಬಿಡುತ್ತಾ, ಈ ಥರ ಎಲ್ಲ ಲೇವಡಿ ಮಾಡಿ ಮಾತಾಡೋದಕ್ಕಿಂತ ನೀವೊಂದು ಸತಿ ಮನಸ್ಸಿಟ್ಟು ನಂಬಿಕೆ ಇಟ್ಟು ಮಾಡಿ ನೋಡಿ, ಅದು ನಿಜ ವರ್ಕ್ ಆಗೇ ಆಗುತ್ತೆ. ಆ ಟ್ರಸ್ಟೇ ನಮಗೆ ಏನು ಹೇಳೋದು, ಅಫರ್ಮೇಷನ್ ಅಂತ ಹೇಳ್ಬೋದು, ಇಲ್ಲ ಮ್ಯಾನಿಫೆಸ್ಟೇಷನ್, ಏನಾದರೂ ಅದು ವರ್ಕ್ ಆಗೇ ಆಗುತ್ತೆ. ಯೂನಿವರ್ಸಿಗೆ ನಾವು ಏನು ಒಳ್ಳೆ ರೀತಿಲಿ ಕೊಡ್ತಾ ಹೋಗ್ತೀವಿ, ನಾವೇನು ಹೇಳ್ತಾ ಹೋಗ್ತೀವಿ, ಇಟ್ ರಿಟರ್ನ್ಸ್. ನಾವು ಒಳ್ಳೆ ಕರ್ಮನ ಮಾಡಿದ್ರೆ ನಮ್ಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟ ಕರ್ಮನ ಮಾಡಿದ್ರೆ ಕೆಟ್ಟದಾಗುತ್ತೆ. ಹಾಗೆ ನಮ್ಮ ಆಲೋಚನೆಯೂ ಕೂಡ ಒಳ್ಳೆಯದಾಗಿರಬೇಕು. ಸೊ ಹಾಗಾಗಿ ನಮ್ಮಿಬ್ಬರಲ್ಲೂ ಅದು
ಜಾಸ್ತಿ ಇನ್ವಾಲ್ವ್ಮೆಂಟ್ ದೇವ್ರ ಕಡೆನೇ ಜಾಸ್ತಿ ಭಕ್ತಿ ಒಲವು ಜಾಸ್ತಿ ಆಯಿತು ನಮಗೆ. ಪ್ರತಿಯೊಂದಕ್ಕೂ ಬೇಜಾರಾಗುತ್ತೆ ಕೆಲವೊಂದು ಸತಿ, ನಮಗೂ ಆಗಲ್ಲ ಅಂತಲ್ಲ, ಬಟ್ ನಾವು ಅದನ್ನು ದೇವ್ರ ಮೇಲೆ ಜಾಸ್ತಿ ಬಿಟ್ಬಿಡ್ತೀವಿ. ನಮ್ಮ ಲೈಫಲ್ಲಿ ಇದು ಬರಬೇಕಾಯಿತು, ಬಂದಾಯಿತು, ಆಯಿತು, ದೇವರೇ ನೀನು ಮಾಡ್ತಾ ಇರೋದು, ಮಾಡಿರೋದು, ಆಗಿರೋದು, ಆಗ್ತಾ ಇರೋದು, ಮುಂದಕ್ಕೆ ಬರೋದು ಎಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ನಾವಿಬ್ಬರು ನಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ಯಾವಾಗ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಯಿತು ದೇವ್ರ ಮೇಲೆ, ಇವಾಗ ಏನಾಗುತ್ತೆ ಅದೆಲ್ಲ ಒಳ್ಳೇದಕ್ಕೆ ಆಗ್ತಾಯಿದೆ ಅನಿಸುತ್ತೆ. ನಿಜವಾಗ್ಲೂ ಹಿಂತಿರುಗಿ ನೋಡಿದಾಗ ನಮ್ಮ ಲೈಫಲ್ಲಿ ಓಕೆ ನಾವು ಎಷ್ಟು ಬದಲಾಗಿದ್ದೀವಿ, ಎಷ್ಟೊಂದು ಚೇಂಜಸ್ ಆಗಿದೆ ಅಂತ ಅನಿಸುತ್ತೆ. ಸೊ ಇದಿಷ್ಟು ನನ್ನ ಪುಟ್ಟ ಕತೆ ಅಂತಲೇ ಹೇಳ್ಬೋದು. ನಮ್ಮ ಇನಿಷಿಯಲ್ ಡೇಸಲ್ಲಿ ಇದ್ದಂಥ ಪ್ರಾಬ್ಲಮ್ಗೆ ಇವತ್ತು ಅಷ್ಟಿಲ್ಲ, ಯಾಕಂದರೆ ದೇವರು ಅನ್ನೋ ನಂಬಿಕೆ ಪ್ರೀತಿಯಿಂದ ಅಷ್ಟು ಬಲವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ನಾವು ಇಲ್ಲಿ ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆನ ಹಾಕ್ತಾಯಿದ್ದೀವಿ. ಎಕ್ಕದ ಗಿಡಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಫೈನಾನ್ಷಿಯಲ್ ಸ್ಟೇಜಸ್ ಇರ್ಬೋದು ಆ್ಯಂಡ್ ಗಂಡ ಹೆಂಡತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೇ ಇರ್ಬೋದು, ಯಾರಾದರೂ ಒಬ್ಬರು ಮಾಡಿದ್ರು ಸಾಕು ಫ್ರೆಂಡ್ಸ್, ವರ್ಕ್ ಆಗೇ ಆಗುತ್ತೆ. ಬಟ್ ಪುನಿ ಇವತ್ತು ಎದ್ದಿರೋದ್ರಿಂದ ಅವರು ಕೂಡ ಮಾಡಿದ್ರು. ಆ್ಯಂಡ್ ಓವರಾಲ್ ನಮ್ಮ ಮನೇಲಿ ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು 5:30 ಅಷ್ಟೊತ್ತಿಗೆ ಪೂಜೆ ಮುಗಿಸಿ ನಾವು ಕೆಳಗಡೆ ಹೋಗಿ ಎಕ್ಕದ ಗಿಡಕ್ಕೂ ಪೂಜೆ ಮುಗಿಸ್ಕೊಂಡು ಬಂದಿದ್ದಾಯಿತು. ಈಗ ಸೂರ್ಯ ಉದಯ ಆಗ್ತಿದ್ದಾನೆ. ಇದು ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಈ ಥರ ಏನಾದರೂ ನಿಮ್ಮ ಪ್ರೇ ಇದ್ದರೆ, ಅಂದರೆ ಏನಾದರೂ ಮನಸ್ಸಿಂದ ಅಂದ್ಕೊಂಡು 21 ದಿನ ಪೂಜೆ ಮಾಡಿ ನೋಡಿ, ಅದು ನಿಜವಾಗ್ಲೂ ವರ್ಕ್ ಆಗೇ ಆಗುತ್ತೆ. ನೀವು ದೊಡ್ಡದನ್ನೇ ಕೇಳಬೇಕು ಅಂತ ಏನಿಲ್ಲ, ಒಂದು ಚಿಕ್ಕದೇನಾದರೂ ಕೇಳಿಕೊಂಡು ಪ್ರೇ ಮಾಡ್ಕೊಂಡು ಮಾಡಿ, ಆದಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಹೇಗಿತ್ತು ನಮ್ಮ ಮನೆ ಅಂತ. ಆ್ಯಂಡ್ ಅದಾದಮೇಲೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಉಪ್ಸಾರು ಮುದ್ದೆನ ಮಾಡಿದ್ವಿ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಉಪ್ಸಾರು ಮುದ್ದೆನೇ ಜಾಸ್ತಿ ಇರುತ್ತೆ. ಆ್ಯಂಡ್ ಮುದ್ದೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ಫೇವ್ರೇಟು. ಸೊ ಇದಾಗಿತ್ತು ಮಾರ್ಗಶಿರ ಲಕ್ಷ್ಮೀ ಪೂಜೆ ಒಂದಿಗೆ ನನ್ನ ಈ ಪುಟ್ಟ ವ್ಲಾಗ್ನ ಮುಗಿಸ್ತೀನಿ. ಇದೇನಾದರೂ ನಿಮ್ಗೆ ಇಂಟ್ರೆಸ್ಟ್ ಅನಿಸಿದ್ರೆ ಇನ್ನೂ 1 ವಾರ ಇದೆ. ನೆಕ್ಸ್ಟು ಅಂದರೆ ನಾಳೆ ಬರೋ ಗುರುವಾರನೂ ಇದೆ. ಇವತ್ತು ಲೇಟ್ ಆಯಿತು, ಸಾರಿ ನಾನು ಅಪ್ಲೋಡ್ ಮಾಡೋದು. ಇನ್ನೊಂದು ವಾರ ಇದೆ ನಾಳೆಗೆ. ಇಚ್ಛೆ ಇದ್ದರೆ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್.